ಮಂಗಳೂರಿನ ಎಸ್ಸಿಎಸ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಡೆರೆಕ್ಸ್ ಚೆಸ್ ಸ್ಕೂಲ್ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾವಳಿ ನಗರದ ಉರ್ವಾ ಲಾಂಗ್ ಲೇನ್ನ ಎಸ್ಸಿಎಸ್ ಪದವಿ ಪೂರ್ವ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾ ರಜನಿ ಸೊರಕಿಯವರು ದೀಪ ಬೆಳಗಿಸುವ ಮೂಲಕ ಸ್ಪರ್ಧೆಗೆ ಚಾಲನೆಯನ್ನ ನೀಡಿದರು. ನಂತರ ಟ್ರೋಫಿ ಅನಾವರಣಗೊಳಿಸಿದ್ರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ಚೆಸ್ ನಮ್ಮ ಬೌದ್ಧಿಕ ಶಕ್ತಿಯನ್ನ ಹೆಚ್ಚಿಸುವ ಆಟವಾಗಿದ್ದು, ಇಲ್ಲಿ ಶಕ್ತಿಗಿಂತ ಯುಕ್ತಿ ಮುಖ್ಯ. ವಿದ್ಯಾರ್ಥಿಗಳು ಚೆಸ್ನಲ್ಲಿ ತೊಡಗಿಸಿಕೊಂಡರೆ ಅವರ ಕಲಿಕೆಯಲ್ಲಿ ಮುಂದೆ ಬರಲು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು. I would like to wish all the contestants the very best, and hopefully we will be conducting this program on a yearly basis henceforth. I have already spoken to Mr. Derek and he has agreed to collaborate with us on a yearly basis. So next year we will be including even lower age groups, which we actually should have included this year. So we will be giving opportunity to younger age groups as well from next year onwards. ಡೆರೆಕ್ಸ್ ಚೆಸ್ ಸ್ಕೂಲ್ ಪಾಲುದಾರ ಡೆರೆಕ್ ಪಿಂಟು ಅವರು ಮಾತನಾಡಿ, ಚೆಸ್ ಆಟಕ್ಕೆ ವಿದ್ಯಾರ್ಥಿಗಳ ಒಲವು ಹೆಚ್ಚಾಗುತ್ತಿದೆ. ಮನೆಯಲ್ಲಿ ಹೆತ್ತವರ ಪ್ರೋತ್ಸಾಹ, ಶಿಕ್ಷಣ ಸಂಸ್ಥೆಗಳು ನೆರವು ನೀಡಿದಾಗ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ನಮ್ಮ ಭಾಗದಿಂದಲೂ ಹೊರಹೊಮ್ಮಲು ಸಾಧ್ಯವಿದೆ ಎಂದರು. It's been a super. It looks like a family. All the best to all. Thank you. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಾಸ್ಟರ್ ಆರನ್ ರಿವ್ ಮೆಂಡಿಸ್, ಅಂಡರ್-7 ಜಿಲ್ಲಾ ಚಾಂಪಿಯನ್ ಜಿಯಾರಾ ಕಾರ್ವೆಲ್ಲೋ, ಡೆರೆಕ್ಸ್ ಚೆಸ್ ಸ್ಕೂಲ್ ಪಾಲುದಾರರಾದ ಡೆರೆಕ್ ಪಿಂಟು ಹಾಗೂ ಪ್ರಸನ್ನರಾವ್ ಬೋಳೂರು ಅವರನ್ನು ಸನ್ಮಾನಿಸಲಾಯಿತು. ಎಸ್ಸಿಎಸ್ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಯುಕೆ ಖಾಲಿದ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ರಾಜಾರಾಮ್ ರಾವ್, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಹಾರ್ದಿಕ್ ಪಿ ಚವ್ಹಾಣ್, ಎಸ್ಸಿಎಸ್ ರಿವರ್ ಸೈಡ್ ಇಂಟರ್ನ್ಯಾಷನಲ್ ಅಕಾಡೆಮಿಯ ಪ್ರಾಂಶುಪಾಲೆ ಹೆಲೆನ್ ಲೋಬೋ, ಸಂಚಾಲಕ ಆಂಡ್ರ್ಯೂ ಪೌಲ್ ಉಪಸ್ಥಿತರಿದ್ದರು. ಉಪನ್ಯಾಸಕಿಯರಾದ ಚೈತ್ರ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು. ರೋಶಿನಿ ವಂದಿಸಿದ್ರು. ಜಿಲ್ಲೆಯ ವಿವಿಧೆಡೆಯಿಂದ 400ಕ್ಕೂ ಅಧಿಕ ಮಕ್ಕಳು ಭಾಗವಹಿಸಿದ್ರು. 14, 16 ಮತ್ತು 18ರ ವಯೋಮಿತಿಯ ವಿಭಾಗದಲ್ಲಿ ಚೆಸ್ ಪಂದ್ಯಾಟ ನಡೆಯಿತು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.